ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಒಂದು ಕಡೆ ಸಿಂಗಲ್ ಶೇರ್ ಥರ ಡಿ ಕೆ ಶಿವಕುಮಾರ್ ಫೈಟ್, ಮತ್ತೊಂದು ಕಡೆ ಟಗರು ಮೈಲಾರಿ ಥರ ಏಟಿಗೆ ಎದುರೇಟು ಸಿದ್ದರಾಮಯ್ಯ ಅವ್ರದ್ದು. ಇವರಿಬ್ಬರ ಹಗ್ಗ ಜಗ್ಗಾಟದಲ್ಲಿ, ಕದನ ಕುತೂಹಲದಲ್ಲಿ ಅಧಿಕಾರ ಹಸ್ತಾಂತರ, ಕುರ್ಚಿ ಗುದ್ದಾಟ, ನವೆಂಬರ್ ಕ್ರಾಂತಿ ಈಗ ತಾತ್ವಿಕ ಘಟ್ಟದತ್ತ ಬಂದು ನಿಂತಿದೆ. ಸಿದ್ದರಾಮಯ್ಯನವರು ಏನೇ ಪ್ಲಾನ್ ಮಾಡಿದ್ರು ಕೂಡ ಅದನ್ನು ಸಿಂಗಲ್ ಆಗೇ ಎದುರಿಸ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, 2.5 ವರ್ಷಗಳ ಅವಧಿಗೆ ಒಬ್ಬರು ಮುಖ್ಯಮಂತ್ರಿ, ಇನ್ನುಳಿದ 2.5 ವರ್ಷಗಳ ಅವಧಿಗೆ ಮತ್ತೊಬ್ಬರು ಮುಖ್ಯಮಂತ್ರಿ ಅಂತ ನಮ್ಮಲ್ಲಿ ಒಪ್ಪಂದ ಆಗಿದೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಯಾವಾಗ ಬಹಿರಂಗವಾಗಿ ಹೇಳಿದ್ರು, ಅಲ್ಲಿಂದ ಕಾಂಗ್ರೆಸ್ ಮನೆಗೆ ಬೆಂಕಿ ಬಿದ್ದಿರೋ ವಾತಾವರಣ ನಿರ್ಮಾಣ ಆಗಿದೆ. ಬಣ ರಾಜಕೀಯ ಗರಿಗೆದರಿದೆ. ರಾಜಕಾರಣದಲ್ಲಿ ನನಗೆ ಅಧಿಕಾರ ಬೇಕು, ನನಗೆ ಪಟ್ಟ ಬೇಕು ಅಂತ ಓಡಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ನಾನು ಬಿಟ್ಟು ಕೊಡೋದೇ ಇಲ್ಲ, ನಾನೇ ಇರ್ತೀನಿ ಅಂತ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ರು. ಆದರೆ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತನ್ನು ತಪ್ಪಬೇಡಿ, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನೋ ಥರ ತಮ್ಮ ಸ್ಟ್ರಾಟಜಿಯನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ರು. ಆದರೆ ಈಗ ಲೆಕ್ಕಾಚಾರ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಎಸ್ ವೀಕ್ಷಕರೇ, ಟಗರು ಸಿದ್ದರಾಮಯ್ಯ ಒಂದು ಸ್ಟೆಪ್ ಕೆಳಗೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿಯವರೆಗೂ 5 ವರ್ಷ ನಾನೇ ಸಿ ಎಂ ಅಂತ ಹೇಳ್ಕೊಂಡು ಬರ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಹೇಳ್ದಂಗೆ ಅನ್ನುವ ಹೊಸ ವರ್ಸೆಯನ್ನು ಶುರು ಮಾಡಿದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಕೂಡ ಕೊಟ್ಟ ಮಾತಿನ ಪ್ರಸ್ತಾಪ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ನಾವು ಬ್ರದರ್ಸ್ ಥರ, ಜೋಡೆತ್ತುಗಳ ಥರ ಇವರಿಬ್ಬರಿಗೆ ಒಂದಾಗಿದ್ದಾರೆ. ಇಷ್ಟು ದಿನ ಗೂಳಿಯ ಥರ ಗುದ್ದಾಡ್ತಾ ಇದ್ದವರು ಈಗ ಜೋಡೆತ್ತಿನ ಥರ ಒಂದಾಗಿದ್ದಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಆಸ್ತಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇವೆಲ್ಲದರ ಮಧ್ಯೆ 3ನೇ ಬಣ ಅಂತ ಏನು ಕಾಂಗ್ರೆಸ್ಸಲ್ಲಿತ್ತು, ಆ ಬಣ ತಟಸ್ಥವಾಗಿದೆ. ಇವರಿಬ್ಬರು ಆಡುವ ಆಟವನ್ನು ನೋಡಿಕೊಂಡು ಅವರು ಮಜಾ ತೆಗೆದುಕೊಳ್ತಾ ಇದ್ದಾರೆ. ಒಂದು ದಿನ ಸಿ ಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದರೆ ಮತ್ತೊಂದು ದಿನ ಡಿ ಸಿ ಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಕೇಳಿದರೆ ಅಭಿವೃದ್ಧಿ ವಿಚಾರ, ಸದನದ ವಿಚಾರ, ಚಳಿಗಾಲದ ಅಧಿವೇಶನದ ವಿಚಾರ ಅಂತ ಬೊಗಳೆ ಬಿಡ್ತಾ ಇದ್ದಾರೆ ರಾಜಕೀಯ ನಾಯಕರು. ಈ ಹಿಂದೆ ಎಷ್ಟೇ ಅಧಿವೇಶನ ನಡೆದರೂ ಕೂಡ ಈ ರೀತಿ ಯಾರ ಮನೆಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ಚರ್ಚೆ ಮಾಡಿರೋ ಉದಾಹರಣೆಗಳು ರಾಜ್ಯದಲ್ಲಿ ನಡೆದಿರಲಿಲ್ಲ. ಆದರೆ ಹೊಸ ಬೆಳವಣಿಗೆಗೆ ನಾಂದಿ ಹಾಡಿದ್ದಾರೆ ಈ ಇಬ್ಬರು ನಾಯಕರು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗ ಪಡೆಯೊಂದಿಗೆ, ಸಿದ್ದರಾಮಯ್ಯನವರು ಎಲ್ಲಾದರೂ ಹೊರಟ್ರೆ ಸಾಕು, ದಿಲ್ಲಿ ಹೈಕಮಾಂಡ್ ಮೀಟ್ ಮಾಡಲಿಕ್ಕೆ ಹೊರಟ್ರೆ ಸಾಕು, ಅವ್ರ ಹಿಂದೆ ಅವರ ಬೆಂಬಲಿಗ ಪಡೆ ಎಚ್ ಸಿ ಮಹದೇವಪ್ಪನವರು, ಜಮೀರ್ ಅಹಮದ್ ಖಾನ್, ಭೈರತಿ ಸುರೇಶ್, ಅಶೋಕ್ ಪಟ್ಟಣ್, ಸಂತೋಷ್ ಲಾಡ್, ಪ್ರಿಯಾಪಟ್ನ ವೆಂಕಟೇಶ್, ಆರ್ ಬಿ ತಿಮ್ಮಾಪುರ, ದಿನೇಶ್ ಗುಂಡೂರಾವ್, ಎಕ್ಸೆಟ್ರಾ ತಂಡವನ್ನು ಕಟ್ಕೊಂಡು ಟಗರು ಮೈಲಾರಿ ದಿಲ್ಲಿಗೆ ದಾಂಗುಡಿ ಇಟ್ಟರೆ, ಸಿಂಗಲ್ ಶೇರ್ ಥರ, ಒಂಟಿ ಸಿಂಹದ ಥರ ಡಿ ಕೆ ಶಿವಕುಮಾರ್ ದಾಂಗುಡಿ ಇಟ್ಟು ಅವರವರ ರಾಜಕೀಯ ಪಟ್ಟಕ್ಕಾಗಿ ಅವರವರ ತಂತ್ರಗಳನ್ನು, ಪ್ರತಿತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರಾಜಕೀಯ ಚದುರಂಗದಾಟದಲ್ಲಿ ಯಾರು ಗೆಲ್ತಾರೆ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.